ಹಾಯ್ ಫ್ರೆಂಡ್ಸ್, ಇವತ್ತೊಂದು ನಾನು ಮಾವಿನಕಾಯಿ ಗೊಜ್ಜು ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗೋದು ಮಾವಿನಕಾಯಿ ಹೆಚ್ಚಿಟ್ಕೊಂಡು ದೊಡ್ಡ ದೊಡ್ಡ ಹೋಳುಗಳು, ಮತ್ತು ಖಾರ ಪುಡಿ, ಬಿಳಿ ಎಳ್ಳು, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ, ಮಸಾಲ ಪೌಡ್ರ್, ನಿಮ್ಮ ಮನೇಲಿ ಯಾವುದಿರುತ್ತದ ಮಸಾಲ, ಖಾರ ಪುಡಿ, ಬೆಲ್ಲ, ಉಪ್ಪು, ಇಂಗು ಮತ್ತು ಕರಿಬೇವು, ಕೊತ್ತಂಬರಿ ಇಷ್ಟು ಬೇಕು. ಮೊದಲಿಗೆ ಉದ್ದಿನಬೇಳೆ ಕಡಲೆಬೇಳೆನ ಹುರಿತಾ ಇದ್ದೀನಿ ನಾನು. ಒಂದೆರಡು ಡ್ರಾಪ್ ಆಯಿಲ್ ಹಾಕಿ, ಈಗ ಬುಟ್ಟಿ ಕಾಯ್ದಿದೆ, ಆಯಿಲ್ ಹಾಕಿದ್ದೀನಿ. ಒಂದೆರಡು ಡ್ರಾಪ್ಸ್ ಹಾಕೋಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ, ಈಗ ಇದಾಗಿದೆ. ಇದು ಆರಿದ ಮೊದಲಿಗೆ ಬುಟ್ಟಿಗೆ ಆಯಿಲ್ ಹಾಕೋತಾ ಇದ್ದೀನಿ. ಒಂದು 4-5 ಸ್ಪೂನ್ ಆಯಿಲ್ ಹಾಕೋಬೇಕು. ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಹಾಕೊಂಡು ಚಟಪಟ ಅಂದಮೇಲೆ ಕರಿಬೇವು ಹಾಕೊಳ್ಳೋದು. ಈಗ ಇದಕ್ಕೆ ಮಾವಿನಕಾಯಿ ಸುತ್ತ ಇದು ಚೆನ್ನಾಗಿ ಒಂದು 2-3 ನಿಮಿಷ ಕೈಯಾಡಿಸಿ ಆಮೇಲೆ ನೀರು ಹಾಕೋದು. ಚೆನ್ನಾಗಿ ಕೈಯಾಡಿಸ್ಕೋಬೇಕು. ಕೈಯಾಡಿಸಿ ಆಮೇಲೆ ನೀರು ಹಾಕೋದು. ಚೆನ್ನಾಗಿ ಕೈಯಾಡಿಸಿ 1 ನಿಮಿಷ ಆಗಿದೆ. ಇದಕ್ಕೆ ನೀರು ಹಾಕ್ತೀನಿ. ಈಗ ನಿಮ್ಗೆ ಎಷ್ಟು ಬೇಕೋ ಗ್ರೇವಿ ಅಷ್ಟು ನೀರು ಹಾಕ್ಕೊಳ್ರಿ. ನಾನು ಒಂದು 4-5 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು ಬೆಲ್ಲ ಎಲ್ಲ ಹಾಕ್ತೀನಿ. ಇವಾಗ ಇದಕ್ಕೆ ಉಪ್ಪು, ಬೆಲ್ಲ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು, ಇದೇನು ಅಷ್ಟು ಹುಳಿ ಇಲ್ಲ. ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೋಬೇಕು. ಖಾರ ಪುಡಿ 2 ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ. ಮಸಾಲ ಪೌಡ್ರ್ ನಿಮ್ಮ ಮನೇಲಿ ಯಾವುದಿರುತ್ತೆ ಅದು ಒಂದೂವರೆ ಸ್ಪೂನ್ ಮಸಾಲ ಪೌಡ್ರ್ ಇಷ್ಟು ಹಾಕಿ ಅದು ಕುದ್ದು ಬೇಯೋವರೆಗೂ ಹಾಗೆ ಇಡಬೇಕು ಅದನ್ನು. ಈಗ ಇದಕ್ಕೀಗ ಮೆಂತೆ ಮತ್ತೆ ಸಾಸಿವೆ ಪೌಡ್ರ್ ಹಾಕ್ತಾ ಇದ್ದೇನೆ 1 ಸ್ಪೂನು. ಮತ್ತೆ ಇಂಗು